ಇನ್ನೊಂದು ಕಡೆಗೆ ದರ್ಶನ್ ಹಾಗೂ ಗ್ಯಾಂಗ್ ಅನ್ನ ವಿಭಜಿಸೋದಕ್ಕೂ ಕೂಡ ಆಡಳಿತಾಧಿಕಾರಿಗಳಿಗೆ ಮನವಿ ಮಾಡಿಕೊಡೋ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ದರ್ಶನ್ ಗ್ಯಾಂಗ್ ಅನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಮನವಿಯನ್ನ ಕೂಡ ಮಾಡಲಾಗಿದೆ. ಇನ್ಫ್ಯಾಕ್ಟ್ ಪೊಲೀಸರ ಮನವಿಗೆ ವಕೀಲರು ಆಕ್ಷೇಪವನ್ನ ಎತ್ತಿರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೋಮವಾರ ಅದಕ್ಕೆ ಕುರಿತಂತೆ ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ ಅನ್ನೋದ್ರ ಮಾಹಿತಿ. ಇನ್ ಮುಂದೆ ಏನಿದ್ರು ಕೂಡ ಒನ್ಸ್ ದರ್ಶನ್ ಹಾಗೂ ಗ್ಯಾಂಗ್ ಅನ್ನ ಜೈಲಿಗೆ ಶಿಫ್ಟ್ ಮಾಡಿದ ನಂತರ ದರ್ಶನ್ ಹಾಗೂ ಗ್ಯಾಂಗ್ಗೆ ಸಂಬಂಧಪಟ್ಟಂತೆ ರೆಗ್ಯುಲರ್ ಬೇಲ್ ಅರ್ಜಿ ಇರ್ಬೋದು ಅಥವಾ ಆಕ್ಷೇಪಗಳ ಅರ್ಜಿ ಇರ್ಬೋದು ಸಲ್ಲಿಸೋದಕ್ಕೆ ಅವಕಾಶ ದರ್ಶನ್ ಪರ ವಕೀಲರಿಗೆ ಇರುತ್ತೆ. ಸೊ ಸೋಮವಾರ ಇಂಥದ್ದೇ ಒಂದು ಅರ್ಜಿಯ ವಿಚಾರಣೆ ಕೂಡ ಬರುತ್ತೆ ಅನ್ನೋದ್ರ ಮಾಹಿತಿ ಇದೆ. ಇನ್ನೊಂದು ಕಡೆಗೆ ಪೊಲೀಸರ ತನಿಖೆ ಆಯಾಮದ ಬಗ್ಗೆ ಕೂಡ ನಾನು ಮಾಹಿತಿ ಕೊಡೋದಾದ್ರೆ 90 ದಿನದ ಒಳಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ. ಯಾವೆಲ್ಲ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿದ್ದಾರೆ, ಜೊತೆಗೆ ಈ ವಿಚಾರಣಾಧೀನ ಕೈದಿಯ ಪಟ್ಟವನ್ನ ಇವರೆಲ್ಲ ಅಲಂಕರಿಸಿದ್ದಾರೆ. ಕೈದಿಯಾಗಿ ಇವರನ್ನ ಪ್ರೂವ್ ಮಾಡೋದಕ್ಕೆ ಪೊಲೀಸರಿಗಿರುವಂತಹ ದೊಡ್ಡ ಚಾಲೆಂಜು. ಸೊ ಅದನ್ನ ಯಾವ ರೀತಿ ಮಾಡ್ತಾರೆ? ಸಜೆ ಕೊಡಿಸ್ತಾರ? ಆರೋಪಿಗಳು ಈ ಕೇಸ್ನಲ್ಲಿ ಅಪರಾಧಿಗಳಾಗಿ ಬದಲಾಗ್ತಾರಾ? ಎಲ್ಲಾ ಪ್ರಶ್ನೆಗೂ ಮುಂದಿನ ದಿನಗಳಲ್ಲಿ ನಮಗೆ ಉತ್ತರ ಸಿಗುತ್ತೆ. ಸೋಮವಾರದಿಂದ ಇದಕ್ಕೆ ಸಂಬಂಧಪಟ್ಟಂತಹ ಇನ್ನಷ್ಟು ಡೀಟೇಲ್ಸ್ ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ಮತ್ತೊಂದು ಡೀಟೇಲ್ ಕೊಡ್ತಾರೆ ನರಸಿಂಹಮೂರ್ತಿ. ಈಗ ದರ್ಶನ್ ಪರ ವಕೀಲರು ಆಕ್ಷೇಪವನ್ನ ರೇಸ್ ಮಾಡಿರೋದು ಯಾವುದಕ್ಕೆ, ಮತ್ತು ಸೋಮವಾರ ಸಮಯ ಏನಾದರೂ ನಿಗದಿ ಆಗಿದೆಯಾ ವಿಚಾರಣೆಗೆ? ಮಮತಾ, ಪೊಲೀಸರ ಪರ ವಕೀಲರು ಅಂದರೆ SPP ಒಂದು ಮನವಿಯನ್ನ ನ್ಯಾಯಾಧೀಶರ ಬಳಿ ಮಾಡ್ಕೊಂಡಿದ್ದಾರೆ. ಅದೇನಂತ ಹೇಳಿದ್ರೆ ಎಲ್ಲ ಆರೋಪಿಗಳನ್ನ ಒಂದೇ ಕಡೆ ಇಡಬಾರ್ದು, ಜೈಲಿನಲ್ಲಿ ಕಮಾನನ್ನ ಎತ್ತಬೇಕು. ಈಗಾಗಲೇ ಪ್ರಕರಣದಲ್ಲಿ 14 ಆರೋಪಿಗಳು ಜೈಲನ್ನ ಸೇರಿ ಆಗಿದೆ. ಈಗ ಇವತ್ತು ಕೂಡ ಆರೋಪಿಗಳು ಹೋಗ್ತಿದ್ದಾರೆ. ಹೀಗಾಗಿ 17 ಆರೋಪಿಗಳನ್ನ ಒಂದೇ ಕಡೆ ಇಟ್ಟಂತಹ ಸಂದರ್ಭದಲ್ಲಿ ಅವರವರಿಗೆ ಮನಸ್ತಾಪ ಉಂಟಾಗಿ ಗಲಾಟೆಯಾಗಬಹುದು, ಅಥವಾ ಎಲ್ಲರೂ ಕೂಡ ಒಂದು ಕಡೆ ಸೇರಿ ಸಾಕ್ಷಿ ನಾಶಕ್ಕೆ ಪ್ರಯತ್ನವನ್ನ ಪಡಬಹುದು, ಪ್ಲಾನ್ ಅನ್ನ ಮಾಡಬಹುದು. ಹೀಗಾಗಿ ಒಂದೇ ಕಡೆ ಇಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಿ ಪರ ವಕೀಲರು SPP ಅವರು ಮಾನ್ಯ ನ್ಯಾಯಾಧೀಶರಿಗೆ ಮನವಿಯನ್ನ ಮಾಡ್ಕೊಳ್ತಾರೆ. ಆದ್ರೆ ಇದಕ್ಕೆ ಆರೋಪಿಗಳ ಪರ ವಕೀಲರು ದರ್ಶನ್ ಪರ ವಕೀಲರು ಸೇರಿದಂತೆ ಇತರ ಆರೋಪಿಗಳ ಪರ ವಕೀಲರು ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಸಾಧ್ಯವಿಲ್ಲ, ಹೀಗೆ ಮಾಡಬಾರ್ದು, ಈ SPP ಅವರು ಕೇಳ್ತಿರೋದಕ್ಕೆ ಮನ್ನಣೆಯನ್ನ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಇದೀಗ ಆರೋಪಿಗಳ ಪರ ವಕೀಲರು ಕೂಡ ನ್ಯಾಯಾಧೀಶರ ಮುಂದೆ ಆಕ್ಷೇಪಣೆಯನ್ನ ಸಲ್ಲಿಸುವ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಇದರ ವಿಚಾರಣೆಯನ್ನ ಸೋಮವಾರಕ್ಕೆ ನಿರ್ಧಾರ ಮಾಡುವುದಾಗಿ ಮಾನ್ಯ ನ್ಯಾಯಾಧೀಶರು ತಿಳಿಸಿದ್ದಾರೆ. ಬಹುತೇಕ ಸೋಮವಾರದವರೆಗೂ ಕೂಡ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರ್ತಾರೆ. ಅಂದ್ರೆ ಸೋಮವಾರದವರೆಗೂ ಕೂಡ ಜೈಲಿನಲ್ಲಿ ಕಮಾನನ್ನ ಎತ್ತೋದಿಲ್ಲ. ಅಂದ್ರೆ ಆರೋಪಿಗಳನ್ನ ಬೇರೆ ಬೇರೆ ಕಡೆ ಇರಿಸುವ ಕೆಲಸವನ್ನ ಮಾಡೋದಿಲ್ಲ. ಅಂದ್ರೆ ಒಂದು ಜೈಲಿನಿಂದ ಮತ್ತೊಂದು ಜೈಲಿಗೆ, ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವ ಕೆಲಸ ಆಗೋದಿಲ್ಲ. ಕಾರಣ ಇನ್ನು ನ್ಯಾಯಾಲಯದಲ್ಲಿ ವಿಚಾರಣೆಯ ಹಂತದಲ್ಲಿದೆ. ಇನ್ ಕೇಸ್ ಸೋಮವಾರ ಮಾನ್ಯ ನ್ಯಾಯಾಧೀಶರು ಇಲ್ಲ ವಿಭಜಿಸಿ ಆರೋಪಿಗಳನ್ನ ಬೇರೆ ಬೇರೆ ಕಡೆ ಇಡಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆಗ ಅವ್ರನ್ನ ವಿಭಜನೆ ಮಾಡಿ ಬೇರೆ ಬೇರೆ ಕಡೆ ಇಡುವಂತಹ ಕೆಲಸವನ್ನ ಮಾಡಲಿದ್ದಾರೆ. ಸದ್ಯ ಎಲ್ಲರನ್ನೂ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಿದ್ದಾರೆ. ಮಮತಾ, ನರಸಿಂಹಮೂರ್ತಿ ಹಾಗೆ ಹೋಲ್ಡ್ ಅಲ್ಲಿ ವಾಪಸ್ ಬರ್ತೀನಿ.